Namaste, dear learners. Today we will discuss Once Upon a Time, a poem which is prescribed for BA second semester, Rani Chennamma University, Belagavi. This is session 1 of the poem. I am Basavaraj Bilgi, Assistant Professor of English, GFGC, Yeragatti. In the first session, we will discuss about the poet of the poem and his contribution to African literature. The poem is written by Gabriel Okara, who was born on 24th April 1921 and who died on 25th March 2019. Okara was a Nigerian poet and novelist. He was born in Bumondi in Yenoga, Bailesha State, Nigeria. Okara is considered to be the first modernist poet of Anglophone Africa. ಆಫ್ರಿಕಾ ದೇಶದಿಂದ ಹೊರಹೊಮ್ಮಿದಂತಹ ಮೊದಲ ಆಧುನಿಕ ಕವಿ ಅಂತ ಒಕಾರ ಅವರನ್ನು ಕರೀತಾರೆ. ಒಕಾರ ಈಸ್ ನೋನ್ ಫಾರ್ ಹೀಸ್ ಎಕ್ಸ್ಪೀರಿಮೆಂಟಲ್ ನಾವೆಲ್ ದ ವಾಯ್ಸ್ ವಿಚ್ ವಾಸ್ ಪಬ್ಲಿಷ್ಡ್ ಇನ್ 1964. ಒಕಾರ ಅವರು ದ ವಾಯ್ಸ್ ಅನ್ನುವಂತಹ ಕಾದಂಬರಿಯ ಮುಖಾಂತರ ಸಾಹಿತ್ಯ ಲೋಕದಲ್ಲಿ ಚಿರಪರಿಚಿತರಾಗಿದ್ದಾರೆ. ಆ್ಯಂಡ್ he was not only a novelist but he was a great poet who published many award-winning anthology of poetry. He published The Fisherman's Invocation in the 1978 and The Dreamer, His Vision in the year 2005. Both of these books are the anthologies of poetry. ಕವಿತೆಗಳ ಸಂಗ್ರಹ, ಕವಿತಾ ಸಂಗ್ರಹ ಇವುಗಳು. In both his poems and his prose, Okara drew on African thought. ಗೇಬ್ರಿಯಲ್ ಒಕಾರ ಅವರು ತಮ್ಮ ಕಾದಂಬರಿ ಮತ್ತು ಕಾವ್ಯದಲ್ಲಿ ಆಫ್ರಿಕಾ ದೇಶದ ಸಂಸ್ಕೃತಿ, ಆಫ್ರಿಕಾ ದೇಶದ ಧರ್ಮ, ಆಫ್ರಿಕಾ ದೇಶದ ಜನತೆ, ಆಫ್ರಿಕಾ ದೇಶದ ಜಾನಪದ ಸಾಹಿತ್ಯ, ಆಫ್ರಿಕಾ ದೇಶದ ವಿವಿಧ ಚಿತ್ರಣಗಳನ್ನು ಚಿತ್ರಿಸಿಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ದಟ್ ಈಸ್ ದ ರೀಸನ್ ವೈ ಗೇಬ್ರಿಯಲ್ ಒಕಾರ ಈಸ್ ಕಾಲ್ಡ್ ಆ್ಯಸ್ ದ ನೈಜೇರಿಯನ್ ನೆಗ್ರಿಟ್ಯೂಡಿಸ್ಟ್ because he speaks proudly about the negritude of his people. ಅವನು ಕಪ್ಪು ಜನಾಂಗದ ಒಂದು ರಿಪ್ರೆಸೆಂಟೇಟಿವ್ ಆಗಿ ತಮ್ಮ ಸಂಸ್ಕೃತಿ, ಸಾಹಿತ್ಯ, ಭಾಷೆ, ಧರ್ಮ ಹಾಗೂ ಜಾನಪದದ ಬಗ್ಗೆ ಮಾತನಾಡುವ ಕಾರಣದಿಂದಾಗಿ ಗೇಬ್ರಿಯಲ್ ಒಕಾರ ಅವರನ್ನು ದ ನೈಜೀರಿಯನ್ ನೆಗ್ರಿಟ್ಯೂಡಿಸ್ಟ್ ಅಂತ ಕರೆಯಲಾಗ್ತದೆ. One of Okara's most famous poems is Piano and Drums. Piano and Drums, You Laughed and Laughed and Laughed ಅನ್ನುವಂತಹ ಕವಿತೆಗಳಿಂದ ಗೇಬ್ರಿಯಲ್ ಒಕಾರ ಅವರು ಬಹಳ ಚಿರಪರಿಚಿತರಾಗಿದ್ದಾರೆ ಸಾಹಿತ್ಯ ಲೋಕದಲ್ಲಿ. ಹಾಗೂ ಈ ಎರಡು ಪೋಯಮ್ಗಳು ಹಾಗೂ ಒನ್ಸ್ ಅಪಾನ್ ಅ ಟೈಮ್ ನಮ್ಮ ಸಿಲೆಬಸ್ಗಿರುವಂತಹ ಪೋಯಮ್ ಕೂಡ ಮೇಲಿಂದ ಮೇಲೆ ವಿವಿಧ ಕಾವ್ಯ ಪುಸ್ತಕಗಳಲ್ಲಿ ಪ್ರಕಟವಾಗ್ತಾ ಇದ್ದಾವೆ ಹಾಗೂ ಹಲವಾರು ವಿಶ್ವವಿದ್ಯಾಲಯಗಳ ಪಠ್ಯಕ್ರಮದಲ್ಲೂ ಕೂಡ ಅಳವಡಿಸಿಕೊಳ್ಳಲಾಗಿದೆ. ಒಕಾರ ವಾಸ್ ವೆರಿ ಕನ್ಸರ್ನ್ಡ್ ವಿತ್ ವಾಟ್ ಹ್ಯಾಪನ್ಸ್ ವೆನ್ ದ ಏನ್ಸಿಯಂಟ್ ಕಲ್ಚರ್ ಆಫ್ ಆಫ್ರಿಕಾ ಈಸ್ ಫೇಸ್ಡ್ ವಿತ್ ಮಾಡರ್ನ್ ವೆಸ್ಟರ್ನ್ ಕಲ್ಚರ್. ಈ ಕವಿತೆಯೊಳಗೆ ಒನ್ಸ್ ಅಪಾನ್ ಅ ಟೈಮ್ ಅನ್ನುವಂತಹ ಕವಿತೆಯಲ್ಲಿ he talks about the clash of two culture. ಎರಡು ಸಂಸ್ಕೃತಿ ಎದುರು ಬದುರಾದಾಗ ಯಾವ ರೀತಿಯಾದಂತಹ ಪರಿಸ್ಥಿತಿ ಉಂಟಾಗ್ತದೆ ಅನ್ನುವಂತಹ ವಿಚಾರಗಳನ್ನು ಇಟ್ಟುಕೊಂಡು ಒನ್ಸ್ ಅಪಾನ್ ಅ ಟೈಮ್ ಅನ್ನುವಂತಹ ಕವಿತೆಯನ್ನು ರಚನೆ ಮಾಡಲಾಗಿದೆ. ಆಫ್ರಿಕನ್ ಕಲ್ಚರ್ ಆ್ಯಸ್ ವಿ ನೋ ಈಸ್ ಒನ್ ಆಫ್ ದ ಓಲ್ಡೆಸ್ಟ್ ಕಲ್ಚರ್ಸ್ ಆನ್ ದ ಅರ್ತ್ ಆ್ಯಂಡ್ ಒನ್ ಆಫ್ ದ most primitive cultures on the earth. And Western culture, for example, the English culture is considered to be one of the modern cultures of the world. When these two cultures come across, when these two cultures clash,
ವಾಟ್ ಹ್ಯಾಪನ್ಸ್, ವಾಟ್ ವಿಲ್ ಬಿ ದ ಔಟ್ಕಮ್ ಅನ್ನುವಂತಹ ವಿಚಾರಗಳನ್ನು ಇಟ್ಕೊಂಡು ಒನ್ಸ್ ಅಪಾನ್ ಎ ಟೈಮ್ ಅನ್ನುವಂತಹ ಕವಿತೆಯನ್ನು ಬರೆಯಲಾಗಿದೆ. The theme of his first novel, The Voice, is represented by the protagonist of the novel. ಅವರು ತಮ್ಮ ವಾಯ್ಸ್ ಅನ್ನುವಂತಹ ದ ವಾಯ್ಸ್ ಅನ್ನುವಂತಹ ಕಾದಂಬರಿಯಲ್ಲಿ ಆ ಕಾದಂಬರಿಯ ನಾಯಕನಾದಂತಹ ಒಕೋಲೋನ ಮೂಲಕ ತನ್ನ ಆತ್ಮದಲ್ಲಿ ತನ್ನಲ್ಲಿ ಹುದುಗಿರುವಂತಹ ಸಿಟ್ಟನ್ನು ಹೊರಹಾಕುವಂತಹ ಕೆಲಸವನ್ನು ಯಾರು ಗೇಬ್ರಿಯಲ್ ಒಕಾರಾ ಅವರು ಮಾಡ್ತಾರೆ. ಆ್ಯಂಡ್ ಒಕೋಲೋ, the protagonist of the novel The Voice, can be any person in colonial Africa. colonial ಆಫ್ರಿಕಾ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿನೂ ಒಕೋಲೋನ ಥರ ಒಂದು ಮೆಂಟಲ್ ಡಿಲೇಮಾದಲ್ಲಿ ಹೋಗ್ತಾರೆ. ಆಫ್ರಿಕನ್ಸ್ ಈಸ್ ಹಾಂಟೆಡ್ ಬೈ ಸೊಸೈಟಿ ಆ್ಯಂಡ್ ಹಾಂಟೆಡ್ ಬೈ ಹಿಸ್ ಓನ್ ಐಡಿಯಲ್ಸ್. ಒಕೋಲೋನ ಥರ ಪ್ರತಿಯೊಬ್ಬ ಆಫ್ರಿಕಾ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ತನ್ನ ಸ್ವಂತ ಆದರ್ಶಗಳು ಹಾಗೂ ಸಮಾಜದಲ್ಲಿರುವಂತಹ ಆದರ್ಶಗಳ ಮಧ್ಯೆ ನಿರಂತರವಾದಂತಹ ಒಂದು ಹೋರಾಟವನ್ನು ಕಂಡುಕೊಳ್ತಾನೆ ಅನ್ನುವಂತಹ ವಿಚಾರಗಳನ್ನು ಗೇಬ್ರಿಯಲ್ ಒಕಾರಾ ಅವರು ಎಕ್ಸ್ಪ್ರೆಸ್ ಮಾಡ್ತಾರೆ. The Voice has Gabriel Okara has experimented linguistically in The Voice. ದ ವಾಯ್ಸ್ ಅನ್ನುವಂತಹ ಕಾದಂಬರಿಯಲ್ಲಿ ಭಾಷೆಯಲ್ಲಿ ಬಹಳಷ್ಟು ಎಕ್ಸ್ಪೀರಿಮೆಂಟ್ಸ್ಗಳನ್ನು ಮಾಡಿದ್ದಾರೆ. ದ ನಾವೆಲ್ ಈಸ್ ಟ್ರಾನ್ಸ್ಲೇಟೆಡ್ ಡೈರೆಕ್ಟ್ಲಿ ಫ್ರಮ್ ಇಝೋ ಲ್ಯಾಂಗ್ವೇಜ್, ಇಂಪೋಸಿಂಗ್ ಇಝೋ ಸಿಂಟ್ಯಾಕ್ಸ್ ಆನ್ ಟು ಇಂಗ್ಲೀಷ್ ಇನ್ ಆರ್ಡರ್ ಟು ಗಿವ್ ಲಿಟರಲ್ ಎಕ್ಸ್ಪ್ರೆಷನ್ ಟು ಆಫ್ರಿಕನ್ ಐಡಿಯಾಸ್ ಆ್ಯಂಡ್ ಇಮೇಜರಿ. ಇಝೋ ಅನ್ನುವಂತಹ ಭಾಷೆಯಿಂದ ದ ವಾಯ್ಸ್ ಅನ್ನುವಂತಹ ಕಾದಂಬರಿಯನ್ನು ಆ್ಯಸ್ ಇಟ್ ಈಸ್ ದೇರ್ ಇನ್ ಇಝೋ ಲ್ಯಾಂಗ್ವೇಜ್ ಇಟ್ ಈಸ್ ಟ್ರಾನ್ಸ್ಲೇಟೆಡ್ ಇನ್ ಟು ಇಂಗ್ಲೀಷ್. ಇಝೋ ಭಾಷೆಯ ಸ್ಟ್ರಕ್ಚರ್ಗಳನ್ನು ಉಪಯೋಗಿಸಿಕೊಂಡು ಗೇಬ್ರಿಯಲ್ ಒಕಾರಾ ಅವರು ದ ವಾಯ್ಸ್ ಅನ್ನುವಂತಹ ಕಾದಂಬರಿಯನ್ನು ಬರೆದಿದ್ದಾರೆ. ಇದನ್ನು ಉದ್ದೇಶಪೂರ್ವಕವಾಗಿಯೇ ಅವರು ಈ ರೀತಿ ಮಾಡಿದ್ದಾರೆ. ಏಕೆಂತಂದರೆ ಇಜವೋ ಅನ್ನುವಂತಹ ಭಾಷೆಯ ಸ್ಟ್ರಕ್ಚರ್ಗಳನ್ನು, ಸಿಂಟ್ಯಾಕ್ಸ್ಗಳನ್ನು ಇಂಗ್ಲೀಷ್ ಭಾಷೆಗೆ ತಂದು ನಮ್ಮ ಭಾಷೆ, ನಮ್ಮ ಸಂಸ್ಕೃತಿಯೂ ಕೂಡ ಇಂಗ್ಲೀಷ್ ಭಾಷೆಯಷ್ಟೇ ಶ್ರೀಮಂತ ಆಗಿದೆ ಅನ್ನುವಂತಹ ವಿಚಾರಗಳನ್ನು ತೋರ್ಪಡಿಸುವುದಕ್ಕೋಸ್ಕರ ಇಂತಹ ಕೆಲಸವನ್ನು ಮಾಡಿದ್ದಾರೆ. The Voice novel creates a symbolic landscape in which the forces of traditional African culture and Western materialism contend. ಈ ಕಾದಂಬರಿಯಲ್ಲಿ ಸಾಂಪ್ರದಾಯಿಕ ಆಫ್ರಿಕನ್ ಸಂಸ್ಕೃತಿ ಹಾಗೂ ಆಧುನಿಕ ಜಗತ್ತಿನ ಸಂಸ್ಕೃತಿಯ ಮಧ್ಯೆ ಒಂದು ಹೋರಾಟ ನಡೀತದೆ. ಒಕಾರಾಸ್ skilled portrayal of the inner tensions of his hero distinguished him from many other Nigerian novelists. Okara stands apart from all the other novelists of Africa or Nigeria because of his skilled expression, because of his skill in using English language and bringing about change in English which is suited to his own culture. In addition to his poetry and fiction, Okara also wrote many plays and pictures for broadcasting. Okara ಅವರು he was not only a poet and a novelist but also he was a dramatist. ನಾಟಕಗಳನ್ನು ಕೂಡ ಬರೆದಿದ್ದಾರೆ. ಅದೇ ರೀತಿ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡುವಂತಹ ನಾಟಕಗಳನ್ನು ಕೂಡ ಅವರು ಬರೆದಿದ್ದಾರೆ. ಮೆನಿ ಆಫ್ ಹೀಸ್ ಅನ್ಪಬ್ಲಿಷ್ಡ್ ಮ್ಯಾನುಸ್ಕ್ರಿಪ್ಟ್ಸ್ ವೇರ್ ಡಿಸ್ಟ್ರಾಯ್ಡ್ ಡ್ಯೂರಿಂಗ್ ದ ನೈಜೇರಿಯನ್ ಸಿವಿಲ್ ವಾರ್. ನೈಜೇರಿಯಾದಲ್ಲಿ ನಡೆದಂತಹ ನಾಗರಿಕ ಯುದ್ಧದಲ್ಲಿ ಒಕಾರಾ ಅವರು ಬರೆದಿರುವಂತಹ ಹಲವಾರು ಕೈ ಬರಹದ ಪ್ರತಿಗಳು ನಾಶ ಆದವು ಅನ್ನುವಂತಹ ವಿಚಾರವನ್ನು ಕೂಡ ನಾವು ತಿಳಿದುಕೊಳ್ತಾ ಇದ್ದೀವಿ. In our next video class, we will discuss about the background of the poem Once Upon a Time. And the awards and honors of Gabriel Okara are
ಬೆಸ್ಟ್ ಆಲ್ರೌಂಡ್ ಎಂಟ್ರಿ ಇನ್ ಪೊಯೆಟ್ರಿ ಅಟ್ ದ ನೈಜೀರಿಯನ್ ಫೆಸ್ಟಿವಲ್ ಆಫ್ ಆರ್ಟ್ಸ್ ಫಾರ್ ದ ಕಾಲ್ ಆಫ್ ದ ರಿವರ್ ರನ್ ಅನ್ನುವಂತಹ ದ ಕಾಲ್ ಆಫ್ ದ ರಿವರ್ ರನ್ ಅನ್ನುವಂಥ ಕವಿತೆಗೆ ಬೆಸ್ಟ್ ಪೊಯೆಟ್ರಿ ಅವಾರ್ಡನ್ನು ಪಡೆದುಕೊಂಡರು 1953ರಲ್ಲಿ. 1979ರಲ್ಲಿ ಕಾಮನ್ವೆಲ್ತ್ ಪೊಯೆಟ್ರಿ ಪ್ರೈಸ್ ಅನ್ನು ಕೂಡ ಪಡೆದುಕೊಳ್ತಾರೆ. 2005ರಲ್ಲಿ NLNG ಪ್ರೈಸನ್ನು ಕೂಡ ಪಡೆದುಕೊಳ್ತಾರೆ ಫಾರ್ ದ ಡ್ರೀಮರ್ ಹೀಸ್ ವಿಷನ್ ಅನ್ನುವಂತಹ ಒಂದು ಕಾವ್ಯ ಸಂಗ್ರಹಕ್ಕೆ. 2009ರಲ್ಲಿ ಪ್ಯಾನ್ ಅಮೇರಿಕನ್ ರೈಟರ್ಸ್ ಅಸೋಸಿಯೇಷನ್ ಆನರರಿ ಮೆಂಬರ್ಶಿಪ್ ಅವಾರ್ಡ್ ಕೂಡ ಬರ್ತದೆ. ಅದೇ ರೀತಿ ಇನ್ ದ ಇಯರ್ 2017 ಗೇಬ್ರಿಯಲ್ ಒಕಾರಾ ಲಿಟರರಿ ಫೆಸ್ಟಿವಲ್ ವಾಸ್ ಹೆಲ್ಡ್ ಇನ್ ಆಫ್ರಿಕನ್ country Nigeria. And thank you very much. In our next class we will discuss the background of the poem Once Upon a Time.